ಕೆಲವೇ ಕ್ಷಣದಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನ್ಯಾಯಾಲಯಕ್ಕೆ ಸಿ.ವಿ. ನಾಗೇಶ್ ಅವರ ಆಗಮನ ಕೂಡ ಆಗಿದೆ. ಸಿಟಿ ಸಿವಿಲ್ ಕೋರ್ಟ್ ಹಾಲ್ ನಂಬರ್ 57ರಲ್ಲಿ ನಡೆಯಲಿರುವಂಥ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಎಲ್ಲರ ಚಿತ್ತ ನೆಟ್ಟಿರೋದು ಇವತ್ತಿನ ಜಾಮೀನು ಅರ್ಜಿ ವಿಚಾರಣೆಯ ಮೇಲೆ. ನಿನ್ನೆ ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡಿದ್ದಂಥ ಸಿ.ವಿ. ನಾಗೇಶ್ ಅವರು ಇವತ್ತು ತಮ್ಮ ವಾದ ಮಂಡನೆಯನ್ನು ಮುಂದುವರಿಸಲಿದ್ದಾರೆ. ಇದಕ್ಕೆ ಹೇಗೆ ಕೌಂಟರ್ ಕೊಡ್ತಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಅನ್ನೋದು ಈಗ ಇರುವಂಥ ಕುತೂಹಲ. ಸಿಟಿ ಸಿವಿಲ್ ಕೋರ್ಟ್ ಹಾಲ್ ನಂಬರ್ 57ರಲ್ಲಿ ನಡೆಯಲಿರುವಂಥ ವಿಚಾರಣೆ. ರಂಗನಾಥ್ ರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ ಕೋರ್ಟ್ಗೆ. ಕೆಲವೇ ಕ್ಷಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಪೈಕಿ 7 ಜನರ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಅದರಲ್ಲಿ 2ನೇ ಆರೋಪಿ ಆಗಿರುವಂಥ ದರ್ಶನ್ ಪರ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನು ಇವತ್ತು ಮುಂದುವರಿಸ್ತಾರೆ. ನಿನ್ನೆಯೂ ಕೂಡ ಪ್ರಬಲವಾದಂಥ ವಾದ ಮಂಡನೆ ಮಾಡಿದ್ದಂಥ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಮತ್ತೊಂದು ಕಡೆ A1 ಆರೋಪಿ ಆಗಿರುವ ಪವಿತ್ರ ಗೌಡ ಪರ ವಕೀಲರಾಗಿರುವಂಥ ಟಾಮಿ ಸಬಾಸ್ಟಿನ್ ಅವರು ಕೂಡ ಈಗ ಆಲ್ರೆಡಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಇದಲ್ಲದೆ ಇನ್ನುಳಿದ 5 ಜನ ಆರೋಪಿಗಳು ರವಿಶಂಕರ್ ಆಗಿರ್ಬೋದು, ಇನ್ನುಳಿದ 4 ಜನ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ರಂಗನಾಥ್ ರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ ಕೋರ್ಟ್ ಹಾಲ್ಗೆ. ನಿನ್ನೆ ಒಂದಷ್ಟು ಕೀ ಪಾಯಿಂಟ್ಗಳನ್ನು ಇಟ್ಟುಕೊಂಡು ದರ್ಶನ್ ಅವರ ಮೇಲೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಸುಳ್ಳು ಅಂತೇಳಿ ವಾದವನ್ನು ಮಂಡಿಸಿದ್ರು. ಇವತ್ತು ಯಾವ ಅಂಶಗಳನ್ನು ಇಟ್ಟುಕೊಂಡು ತಮ್ಮ ವಾದವನ್ನು ಮುಂದುವರಿಸ್ತಾರೆ ಅನ್ನೋದು ಕುತೂಹಲ. ನಿನ್ನೆ ಹೇಳಿದ್ದು ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಅವರು ಚಪ್ಪಲಿ ಹಾಕೊಂಡಿದ್ದೆ ಅಂತ ಹೇಳಿದ್ರು. ಆದರೆ ಪೊಲೀಸರು ಹೋಗಿ ಶೂ ಅನ್ನು ಸೀಸ್ ಮಾಡ್ಕೊಂಡ್ಬಂದ್ರು. ಈಗ CCH 57ನಲ್ಲಿ ಈಗ ವಿಚಾರಣೆ ಆರಂಭ ಆಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಪರ ವಕೀಲರಾಗಿರುವಂಥ ಹಿರಿಯ ವಕೀಲರು ಆಗಿರುವಂಥ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನು ಆರಂಭ ಮಾಡಿದ್ದಾರೆ. ನೆನ್ನೆ ಹೇಳಿದ್ರು ಅವರು 4:15ಕ್ಕೆ ತಮ್ಮ ವಾದವನ್ನು ಮುಕ್ತಾಯಗೊಳಿಸಿ ಇವತ್ತಿನ ವಾದ ಮುಕ್ತಾಯ ಆಗಿದೆ, ಇನ್ನೂ ವಾದ ಮಾಡಬೇಕು, ನಾಳೆ ಮಾಡ್ತೀನಿ ಅಂತೇಳಿ. ಹಾಗಾಗಿ ನ್ಯಾಯಾಧೀಶರು ಇವತ್ತು 1:15ಕ್ಕೆ ವಿಚಾರಣೆಯನ್ನು ಆರಂಭ ಮಾಡೋಣ ಅಂತ ತಿಳಿಸಿದ್ರು. ಈಗ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಪರ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನು ಆರಂಭ ಮಾಡಿದ್ದಾರೆ. ಯಾವ ಕೀ ಪಾಯಿಂಟ್ಗಳನ್ನು ಇವತ್ತು ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡ್ತಾರೆ ಸಿ.ವಿ. ನಾಗೇಶ್ ಅವರು? ಕ್ಷಣಕ್ಕೂ ಕೂಡ ಕುತೂಹಲ. ನಾನ್ ಸ್ಟಾಪ್ ಲೈವ್ ಕವರೇಜ್ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ನಿನ್ನೆಯೂ ಕೂಡ ಇದೇ ರೀತಿಯಾಗಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನು ಮಾಡಿದ್ವಿ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯ ಸಂಬಂಧಪಟ್ಟಂತೆ ಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಟ್ಟು ಬಂದಿದ್ವಿ. ಇವತ್ತು ಕೂಡ ಈಗ ವಿಚಾರಣೆ ಆರಂಭ ಆಗಿದೆ. ವಿಚಾರಣೆ ಯಾವ ಹಂತಕ್ಕೆ ಹೋಗುತ್ತೆ, ವಿಚಾರಣೆ ಹೇಗೆ ನಡೆಯುತ್ತೆ, ವಾದವನ್ನು ಹೇಗೆಲ್ಲ ಮಂಡಿಸ್ತಾರೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಅಪ್ಡೇಟ್ ಇಡ್ತಾ ಹೋಗ್ತೀವಿ. ದರ್ಶನ್ ಪರ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನು ಮಂಡಿಸೋದಕ್ಕೆ ಶುರು ಮಾಡಿದ್ದಾರೆ. ನಿನ್ನೆ ಹೇಳಿದ್ರು ಚಪ್ಪಲಿ ಅಂತ ತೋರಿಸಿ ಅಲ್ಲಿ ಶೂ ಅನ್ನು ಸೀಸ್ ಮಾಡಿದ್ರು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿನಯ್ ಗೊತ್ತಿತ್ತು, 4 ದಿನದ ಬಳಿಕ ಸ್ಥಳ ಮಹಾಜರನ್ನ ಮಾಡ್ತಾರೆ. ಯಾಕೆ? ಒಗೆದಿದ್ದಂಥ ಬಟ್ಟೆಯನ್ನ ತಗೊಂಡು ಬಂದು ಅದ್ರ ಮೇಲೆ ರಕ್ತದ ಮಾದರಿ ಸಿಕ್ಕಿತ್ತು ಅಂತ ತೋರಿಸಿದ್ದಾರೆ. ಹೇಗೆ ಸಾಧ್ಯ? ಇದೆಲ್ಲವೂ ಕೂಡ ಸುಳ್ಳು ಅಂತ ನಿನ್ನೆ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನು ಪ್ರಬಲವಾಗಿ ಮಂಡಿಸಿದರು. ನಿನ್ನೆ ಸೆಕ್ಯೂರಿಟಿ ಗಾರ್ಡ್ ಸ್ಟೇಟ್ಮೆಂಟ್, ಆತನಿಗೆ ಕನ್ನಡ ಬರೋದೇ ಇಲ್ಲ, ಹಿಂದಿಯಲ್ಲಿ ಆತನನ್ನ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ತರ್ಜುಮೆ ಹೇಗಾಯಿತು ಅಂತೇಳಿ ಕೂಡ ವಾದವನ್ನು ಮಂಡಿಸಿದರು. ಇಲ್ಲಿ ಸಿ.ವಿ. ನಾಗೇಶ್ ಅವರ ಪ್ರಬಲವಾದ ಗಮನಿಸ್ತಾ ಹೋಗೋದಾದ್ರೆ ಅವರು ಹೇಳ್ತಿರೋದು ಹೇಗೆ 4 ದಿನ ಯಾಕೆ ತಡ ಮಾಡಿದ್ರು? ಇಲ್ಲಿ ಆರೋಪಿ ಪ್ರದೋಷ್ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿದ್ದಾನೆ.
ಯಾಕೆ 4 ದಿನ ಆದಮೇಲೆ ಪಂಚನಾಮೆ ಮಾಡಿದ್ದು? ಏನು ರೀಸನ್? 4 ದಿನ ಏನೆಲ್ಲ ಆಗಿರ್ಬೋದು? ಅಂದರೆ ಹೇಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಾ? ನೋಡಿ, ಟಿ ವಿ ನಾಗೇಶ್ವರು ವಾದವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಂದರೆ ಇಡೀ ಕೋರ್ಟ್ ಹಾಲ್ ಸೈಲೆಂಟ್ ಆಗಿರುತ್ತೆ. ಏನೇನು ಪಾಯಿಂಟ್ಗಳನ್ನು ಅವರು ಮಾಡ್ತಾರಪ್ಪ ಅಂತೇಳಿ, ಏನೇನು ಪಾಯಿಂಟ್ಗಳನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾರಪ್ಪ ಅಂತೇಳಿ, ಯಾವ ಪಾಯಿಂಟ್ ಇಟ್ಕೊಂಡು ಹೇಗೆ ವಾದವನ್ನು ಮಂಡಿಸ್ತಾರೆ ಅನ್ನೋದು. ಹಾಗಾಗಿ ಎಲ್ಲರ ಚಿತ್ತ ನೆಟ್ಟಿರೋದು ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಹಾಲ್ ನಂಬರ್ 57ರತ್ತ ನೆಟ್ಟಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯಲ್ಲಿ ಗೊಂದಲ ಇದೆ. 164 ಸ್ಟೇಟ್ಮೆಂಟ್ ಸಾಕಷ್ಟು ಗೊಂದಲವನ್ನ ಮೂಡಿಸ್ತಾ ಇದೆ. ಪಂಚನಾಮೆಗೆ 4 ದಿನ ತಡ ಮಾಡಿದ್ದು ಯಾಕೆ ಸ್ವಾಮಿ? ಕ್ರೈಮ್ ಸೀನ್ ಅವರಿಗೆ ಬೇಕಾದಂತೆ ಮಾಡಿಕೊಳ್ಳೋದಿಕ್ಕ ಅಂತೇಳಿ ಪ್ರಶ್ನೆನ ಮಾಡಿದ್ದಾರೆ. ನೋಡಿ, ಆರಂಭದಲ್ಲೇ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಸಿ ವಿ ನಾಗೇಶ್ವರು. ಏನು ಸೆಕ್ಯೂರಿಟಿ ಗಾರ್ಡ್ ಇದ್ರಲ್ಲ, ಸೆಕ್ಯೂರಿಟಿ ಗಾರ್ಡಿಂದ ಇವರು 164 ಸ್ಟೇಟ್ಮೆಂಟ್ ತಗೊಂಡ್ರಲ್ಲ, ಆ 164 ಸ್ಟೇಟ್ಮೆಂಟ್ ಅಲ್ಲೇ ಸಾಕಷ್ಟು ಗೊಂದಲ ಇದೆ. ಒಂದು ಮತ್ತೊಂದು, ಪಂಚನಾಮೆ ಮಾಡೋದಕ್ಕೆ 4 ದಿನ ಯಾಕೆ ತಗೊಂಡ್ರು? ಯಾಕೆ ಎಲ್ಲವನ್ನು ಕೂಡ ಸೃಷ್ಟಿ ಮಾಡೋದಕ್ಕ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಚಾರ್ಜ್ ಶೀಟ್ 3991 ಪುಟಗಳು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದಿದ್ದು ಒಂದು ತಂಡ, ಪಟ್ಟಣಗೆರೆ ಶೆಡ್ ಕರ್ಕೊಂಡ್ಬಂದಿದ್ದು ಒಂದು ತಂಡ, ಅಲ್ಲಿ ಹಲ್ಲೆ ಮಾಡಿದ್ದು ಇನ್ನೊಂದು ತಂಡ, ಅಲ್ಲಿಗೆ ದರ್ಶನ್ ಪವಿತ್ರಗೌಡವ್ರನ್ನ ಕರ್ಕೊಂಡ್ಬಂದಿದ್ದು ಒಂದು, ಅದಾದ ಬಳಿಕ ಅವರು ಕೂಡ ಹೊಡೆದಿದ್ರು, ವಾಪಸ್ಸು ಹೋದ್ರು, ಆತ ಮೃತಪಟ್ಟ. ಇದು ಚಾರ್ಜ್ ಶೀಟ್ನಲ್ಲಿರುವಂಥದ್ದು. ಆದರೆ ಚಾರ್ಜ್ ಶೀಟ್ನಲ್ಲಿ ಒಂದಷ್ಟು ಅಂಶಗಳಿತ್ತು, ಕೆಲವೊಂದು ವಿಚಾರಗಳನ್ನು ನಾವಲ್ಲಿ ಪ್ರಸ್ತಾಪ ಮಾಡೋಗಿಲ್ಲ. ಆದರೆ ಈಗ ವಕೀಲರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರಲ್ಲ, ಆ ಪಾಯಿಂಟ್ ಇಟ್ಕೊಂಡು ಹೇಳ್ತಾ ಇದ್ದೀವಿ. ಅವ್ರು ಏನು ಹೇಳಿದ್ದಾರೆ? ಸರ್ಫ್ ಹಾಕಿ ಚೆನ್ನಾಗಿ ಒಗ್ದಿದ್ದಂಥ ಬಟ್ಟೆಯನ್ನು, ಅದು ಒಣಗಿದ್ದಂಥ ಬಟ್ಟೆನ ತಗೊಂಬರ್ತಾರೆ. ಸರ್ಫ್ ಹಾಕಿ ಚೆನ್ನಾಗಿ ಒಗ್ದಿದ್ರು ಬಟ್ಟೆನ, ಅದನ್ನು ತಗೊಂಬಂದಿದ್ರು. ಅದ್ರ ಮೇಲೆ ಹೆಂಗೆ ಬ್ಲಡ್ ಸ್ಯಾಂಪಲ್ ಇತ್ತು? ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. 9ನೇ ಡೇಟ್ನ CCTV ದಾಖಲಾತಿ ಪೊಲೀಸರ ವಶದಲ್ಲಿದೆ. ಆದ್ರೂ ಇವರು 4 ದಿನ ತಡವಾಗಿ ಪಂಚನಾಮೆಗೆ ಹೋಗ್ತಾರೆ. ಅಂದ್ರೆ ಪೊಲೀಸರಿಗೆ ಗೊತ್ತಾಗಿದ್ದು ತಡವಾಗಿ, ಇವ್ರು ಹೇಳ್ತಾರೆ, ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಪ್ರದೋಷ್ ಕರೆ ಮಾಡಿ ತಿಳಿಸಿದ್ರಲ್ಲ,